ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಗವರ್ನರ್ ಅವರು ಆಗಲೇ KPSC ಚೇರ್ಮನ್ ಅವ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅವರಿಗೆ ಆ ಹುದ್ದೆಯಲ್ಲಿ ಮುಂದುವರಿಸಬಾರ್ದಂತ ಆದೇಶ ಮಾಡಿದರು. ಅದನ್ನು ಚಾಲೆಂಜ್ ಮಾಡಿ ಸೌಕಾರ್ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ಗವರ್ನರ್ ಅವರು ಏನೇ ಆದೇಶ ನೀಡಿದ್ರು ಕೂಡ ಅವರು ಕ್ಯಾಬಿನೆಟ್ಟಿನ ಸಹಮತಿ ಪಡೆದು ಅವರ ಏಡ್ ಆ್ಯಂಡ್ ಅಡ್ವೈಸ್ ಅಂದರೆ ಅವರ ಒಂದು ಅಭಿಪ್ರಾಯನೂ ಕೂಡ ಸಂಗ್ರಹಿಸಿ ನೀವು ಆದೇಶವನ್ನು ಹೊರಡಿಸಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದು ಅದು. ಸೊ ಅದರಿಂದ ನಮ್ಮ ಆದೇಶ ಏನಿತ್ತು ಗವರ್ನರ್ ಅವ್ರದ್ದು ಅದು ಹಿಂಪಡೆದಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಬರುತ್ತೆ. ಕ್ಯಾಬಿನೆಟ್ನಲ್ಲಿ ನಾವು ಸೂಕ್ತ ನಿರ್ಧಾರ ತಗೊಂಡು ಅದನ್ನು ಗವರ್ನರ್ ಅವ್ರಿಗೆ ಕನ್ವೆ ಮಾಡ್ತೀವಿ. ಅದಾದಮೇಲೆ ಗವರ್ನರ್ ಏನು ನಿರ್ಧಾರ ತಗೋತಾರೆ ಅವ್ರ ವಿವೇಚನೆಗೆ ಬಿಟ್ಟಿರೋದು. ಸರಿ, ಇವತ್ತು ಬಿಜೆಪಿ ಅವರು JDS ನವರು ಅಧಿವೇಶನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ವಿಚಾರ ನೋಡಿ, ಭಾಳ ಸ್ಪಷ್ಟವಾಗಿ ನಾವು ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀವಿ, ಚರ್ಚೆಗೆ ಬನ್ನಿ. ನಾಗೇಂದ್ರ ಅವ್ರ ಬಗ್ಗೆ ಇರ್ಬೋದು, CID ತನಿಖೆ ಬಗ್ಗೆ ಇರ್ಬೋದು, SIT ಬಗ್ಗೆ ಇರ್ಬೋದು, CBI ಚಾರ್ಜ್ ಶೀಟ್ ಬಗ್ಗೆ ಇರ್ಬೋದು, ED ಬಗ್ಗೆ ಇರ್ಬೋದು, ವಿ ಆರ್ ರೆಡಿ ಟು ಡಿಸ್ಕಸ್. ಅವ್ರು ಬಂದ್ರ ಎಲ್ಲಿ ಎಲ್ಲಿ ಅವರ ಕುರ್ಚಿಗಳಿದೆ ಅಲ್ಲೇ ಇಂದನೇ ಪ್ರತಿಭಟನೆ ಮಾಡ್ತಾಯಿದ್ರು. ಯಾವ ನಿಯಮದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ? ನಾವೇನು ಹೇಳ್ತಾ ಇರೋದು, ಸ್ಪಷ್ಟತೆ ಕೊಡಿ ನಮಗೆ. ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ನೀವು ಬಾವಿನಲ್ಲಿರಬೇಕು. ಅಲ್ಲಿ ನಿಂತು ನೀವು ದಿನ ಒದರಾಡೋದು ಚೀರಾಡೋದು ಮಾಡೋಕ್ಕಾಗಲ್ಲ ಅಂತ. ನಾವು ಚರ್ಚೆಗೆ ರೆಡಿ ಇದ್ವಿ. 3 ದಿನ ನೋಡಿದ್ವಿ. ಅವರು ಹಾಗೆ ಮುಂದುವರಿಸ್ತಾ ಇದ್ದಾಗ ನಾಗೇಂದ್ರ ಅವರು ಇನ್ ಇಂಟ್ರೆಸ್ಟ್ ಆಫ್ ದ ಹೌಸ್ ಟು ಬಿ ಫಂಕ್ಷನಿಂಗ್ ಅವರೇ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಸವಿಸ್ತಾರವಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ನಂತರ ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಸ್ಟೇಟ್ಮೆಂಟು ಸರ್ಕಾರದ ಪರವಾಗಿ ಮಾಡಿದ್ವಿ. ಇನ್ನೇನು ಬೇಕಂತೆ ಅವರಿಗೆ? ಚರ್ಚೆ ಆ ಕಡೆ ಚರ್ಚೆಗೂ ರೆಡಿ ಇಲ್ಲ, ಈ ಕಡೆ ನಾವು ಸ್ಟೇಟ್ಮೆಂಟ್ ಮಾಡಿದ್ರು ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ. ನಾವೇನು ಹೇಳ್ತಾ ಇದ್ವಿ, ಜ್ವಲಂತ ಸಮಸ್ಯೆ ಇದೆ, ಬರದ ಛಾಯೆ ಇದೆ, KPSC ಹಗರಣ ಆಗಿದೆ, ಸಾಕಷ್ಟು ಜನ ರಾಮ ಮಂದಿರದಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಕನ್ನಡಿಗರು ಕೂಡ ದೇಣಿಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಒಬ್ಬ ಅಕ್ಯೂಸ್ಡು ಕರ್ನಾಟಕದಿಂದ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ರೈತರಿಗೆ ಸರಿಯಾಗಿ ಇನ್ಶೂರೆನ್ಸ್ ಹೋಗಿಲ್ಲ ಖಾಸಗಿ ಕಂಪನಿಗಳಿಂದ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಆದರೆ BJPಯವರು ಇದು ಯಾವುದೂ ಕೂಡ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಇದೆಲ್ಲನೂ ಕೂಡ ಈ KPSC ಹಗರಣ ಮುಚ್ಚಾಕಲಿಕ್ಕೆ ನಿಮ್ಮ ವೈಫಲ್ಯ ಏನಿದೆ, 11 ವೋಟ್ಗಳು ಕ್ರಾಸ್ ಆಯ್ತಲ್ಲ, ಇವ್ರ ನಾಯಕತ್ವವನ್ನು ತಿರಸ್ಕಾರ ಮಾಡಿದ್ರಲ್ಲ ಕೆಲವು ಶಾಸಕರು, ಅದನ್ನು ಮುಚ್ಚಾಕಲಿಕ್ಕೆ, ನಿಮ್ಮ PM ಕೇರ್ಸ್ ಫಂಡನ್ನು ಮುಚ್ಚಾಕಲಿಕ್ಕೆ, ಮತ್ತು ನಿಮ್ಮ ರಾಮ ಮಂದಿರದಲ್ಲಿ ಆದಂಥ ದುರಂತದ ಬಗ್ಗೆ ಇವರು ಈ ನಾಟಕವನ್ನು ಮಾಡ್ತಾ ಇರೋದು. ಸರ್ಕಾರ ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿದೆ, ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಆಗಲೇ ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ. ಅಕಸ್ಮಾತ್ ನಿಮ್ಗೆ ಇನ್ನೊಂದು ಸರಿ ತಾವು ಚರ್ಚೆ ಮಾಡಬೇಕು ಅಂದರೆ ಅದಕ್ಕೂ ಕೂಡ ತಯಾರಿದ್ದೀವಿ.